ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ಗುರುವಾರ, ರಾಯರ ವಿಶೇಷವಾದ ದಿನ. ಗುರುವಾರ ಬಂತು ಅಂದರೆ ರಾಯರ ಭಕ್ತರೆಲ್ಲ ಎಲ್ಲ ಕಡೆ ಪೂಜೆ ಮಾಡ್ತಾ ಇರ್ತಾರೆ ರಾಯರನ್ನ. ಅದೇ ರೀತಿ ಎಲ್ಲೆಲ್ಲಿ ರಾಯರ ದೇವಸ್ಥಾನ ಇರುತ್ತೋ ಅಲ್ಲಿ ರಾಯರಿಗೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ರಾಯರ ಭಕ್ತರು ತುಂಬಾ ತುಂಬಿರ್ತಾರೆ. ರಾಯರ ಹೆಸರು ಹೇಳಿ ರಾಯರ ಭಕ್ತರಿಗೆಲ್ಲ ಪ್ರಸಾದ ಹಂಚ್ತಾರೆ. ಈ ದಿನ ರಾಯರಿಗೆ ತುಂಬ ಖುಷಿ ಕೊಡೋ ಅಂಥ ದಿನ. ಅಲ್ಲಿ ಬರೋ ಭಕ್ತರಿಗೆಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಕಷ್ಟ ಇರುತ್ತೆ. ಎಲ್ಲರೂ ಕಷ್ಟನೂ ರಾಯರ ಹತ್ರ ಹೇಳ್ಕೊಳ್ತಾರೆ. ಭಕ್ತಿಯಿಂದ ರಾಯರನ್ನ ನೆನೆಸ್ಕೊಳ್ತಾರೆ. ಆಗ ರಾಯರ ಕೃಪೆ ಎಲ್ಲರ ಮೇಲೂ ಬೀಳತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಈಗ ನೀವು ನಾನು ಹೇಳೋ ಈ ಒಂದು ಸೇವೆ ಮಾಡೋದ್ರಿಂದ ರಾಯರ ಕೃಪೆಗೆ ತುಂಬಾ ಹತ್ರ ಆಗ್ತೀರ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರಲಿ, ಆರೋಗ್ಯದ ಸಮಸ್ಯೆ ಇರಲಿ, ಯಾವುದಾದ್ರೂ ಒತ್ತಡಗಳು, ನೀವೇನಾದರೂ ಅಂದ್ಕೊಂಡಿದ್ದು ಆಗಬೇಕು ಅಂತ ರಾಯರನ್ನ ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ರೆ, ಪ್ರಾರ್ಥನೆ ಜೊತೆ ನೀವು ಈ ಸೇವೆ ಮಾಡಿದ್ರೆ ರಾಯರಿಗೆ ತುಂಬಾ ಖುಷಿ ತಂದುಕೊಡುತ್ತೆ. ಆಗ ಆ ರಾಯರ ಆಶೀರ್ವಾದ ನಿಮಗೆ ಸಿಗತ್ತೆ. ಗುರುವಾರ ಬಂತು ಅಂದರೆ ಮನೆಯಲ್ಲಿ ರಾಯರಿಗೆ ಪೂಜೆ ಮಾಡಿ, ರಾಯರಿಗೆ ನೈವೇದ್ಯ ಮಾಡಿ. ಪೂಜೆ ಮಾಡೋ ಟೈಮಲ್ಲಿ ಆ ನೈವೇದ್ಯನ ದೇವ್ರಿಗಿಡಿ. ಮೊದಲು ನೀವು ನೈವೇದ್ಯ ಯಾವ ರೀತಿ ಬೇಕಾದರೂ ಮಾಡ್ಬೋದು. ಈಗ ನೋಡಿ, ಪೊಂಗಲ್ಲು, ಮೊಸರನ್ನ, ಪುಳಿಯೋಗರೆ, ಚಿತ್ರಾನ್ನ, ಈ ನೈವೇದ್ಯದಲ್ಲೆಲ್ಲ ತುಂಬ ಇಷ್ಟವಾದ ಪದಾರ್ಥ ರಾಯರಿಗೆ ಅಂದರೆ ಸೇಮ್ಯೆ ಪಾಯಸ. ಇದನ್ನು ಮಾಡಿ. ಈ ಪ್ರಸಾದನ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಮನೆಯಲ್ಲಿ ಪೂಜೆ ಆದಮೇಲೆ ಹತ್ರವಾಗಿ ಯಾವುದಾದ್ರೂ ರಾಯರ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿಗೆ ಈ ಪ್ರಸಾದನ ತೊಗೊಂಡೋಗಿ ಮೊದಲು ರಾಯರನ್ನ ದರ್ಶನ ಮಾಡಿ. ನಿಮ್ಮ ಬೇಡಿಕೆನೆಲ್ಲ ರಾಯರ ಹತ್ರ ಇಡಿ. ನಿಮ್ಮ ಕೋರಿಕೆನ ನೆರವೇರಿಸು ತಂದೆ ಅಂದ್ಬಿಟ್ಟು ನೀವು ಕೇಳ್ಕೊಳ್ಳಿ. ರಾಯರ ಹತ್ರ ಕೂತ್ಕೊಂಡು ಭಕ್ತಿಯಿಂದ ಕಣ್ಮುಚ್ಚಿ ಒಂದು 5 ನಿಮಿಷ ಜಪ ಮಾಡಿ ರಾಯರದು. ರಾಯರಿಗೆ ಪ್ರದರ್ಶನ ಹಾಕಿ ಸುತ್ತ. ಆಮೇಲೆ ನೀವು ಪ್ರಸಾದ ತೊಗೊಂಡೋಗಿರ್ತೀರಲ್ಲ, ಅಲ್ಲಿ ದೇವ್ರ ದರ್ಶನಕ್ಕೆ ಯಾರು ಬಂದಿರ್ತಾರೋ ಅವ್ರಿಗೆ ನಿಮ್ಮ ಕೈಯಿಂದ ಪ್ರಸಾದನ ಕೊಡಿ. ಅದನ್ನು ರಾಯರ ಹೆಸರು ಹೇಳಿ. ರಾಯರ ಪ್ರಸಾದ ತಿಂತಾ ಇದ್ದಾರೆ ಅಂದರೆ ಅಲ್ಲಿ ಯಾರೂ ಅದನ್ನು ಚೆಲ್ಲಲ್ಲ. ತುಂಬ ಭಕ್ತಿಯಿಂದ ಕಣ್ಣಿಗೆ ಒತ್ತಿ ಆ ಪ್ರಸಾದನ ಸ್ವೀಕರಿಸ್ತಾರೆ. ರಾಯರ ಹೆಸರು ಹೇಳಿ. ಅವರು ರಾಯರ ಹೆಸರು ಹೇಳಿ ಆ ಸಿಹಿನ ಸವಿತಾರಲ್ಲ, ಒಂದೊಂದು ತುತ್ತುನು ಜೀವನದಲ್ಲಿ ಸಿಹಿ ತಂದ್ಕೊಡತ್ತೆ, ಸಿರಿ ತಂದ್ಕೊಡತ್ತೆ. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಅಂದರೆ ಅನ್ನದಾನ. ಆ ಒಂದು ಪುಣ್ಯನೂ ನಿಮಗೆ ಸಿಗತ್ತೆ. ಆಗ ನೀವು ರಾಯರಿಗೆ ಪ್ರೀತಿ ಪಾತ್ರರಾಗ್ತೀರ. ನೀವು ಅಂದ್ಕೊಂಡಿದ್ದ ಕೋರಿಕೆ ನೆರವೇರಲಿ ಅಂತೇಳಿ ಇದನ್ನು ಪ್ರಾರ್ಥನೆ ಮಾಡಿಕೊಂಡು ಇದನ್ನು 5 ವಾರ ಆಗಲಿ ಇಲ್ಲ 9 ವಾರ ಆಗಲಿ ಈ ರೀತಿ ಮಾಡಿ. ನೀವು ಅಂದ್ಕೊಂಡಿರೋ ಕೋರಿಕೆ, ಈ ಒಂದು ಸಂಕಲ್ಪ ಇದು ಮುಗಿಯೋದಕ್ಕಿಂತ ಮುಂಚೆನೇ ಪೂರ್ತಿಯಾಗಿರುತ್ತೆ. ಇದರಿಂದ ನೀವು ಅಂದುಕೊಂಡಿದ್ದ ಕೋರಿಕೆ ಮಾತ್ರ ಈಡೇರಲ್ಲ, ರಾಯರ ಅನುಗ್ರಹನೂ ನಿಮ್ಮ ಮೇಲೆ ಬೀಳತ್ತೆ. ಆಗ ನೀವು ಎಲ್ಲ ಥರದ್ರಲ್ಲೂ ಮೇಲೆ ಬರ್ತೀರ. ಎಲ್ಲದರಲ್ಲೂ ಹೆಚ್ಚಾಗತ್ತೆ. ನೆಮ್ಮದಿ, ಸಂತೋಷ, ಆರೋಗ್ಯ, ನಿಮ್ಮ ಸಂಪಾದನೆ ಎಲ್ಲ ಹೆಚ್ಚಾಗತ್ತೆ. ಇದ್ರ ಜೊತೆ ಮುಖ್ಯವಾಗಿ ಪುಣ್ಯನೂ ಸಂಪಾದನೆ ಮಾಡ್ತೀರ. ಈ ಒಂದು ಸೇವೆ ನೀವು ರಾಯರಿಗೆ ಮಾಡಬೇಕಾದ್ರೇ ಅದರ ಅನುಭವ ನಿಮಗೆ ಗೊತ್ತಾಗತ್ತೆ. ಈ ಒಂದು ಕೆಲಸನ ನೀವು ರಾಯರಿಗೆ ಮಾಡಿ ಇದರ ಬದಲಾವಣೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.